ಕೋಮು ಗಲಭೆ ಅಂತ ಬಂದಾಗ ಕೋಮು ಸಂಘರ್ಷಕ್ಕೆ ಯಾಕೆ ಅಷ್ಟೊಂದು ಒತ್ತು ಕೊಡಲಾಗುತ್ತೆ? ಯಾಕೆ ಕೋಮು ಸಂಘರ್ಷ ಆಗುತ್ತೆ ನಿಮ್ಮ ಭಾಗದಲ್ಲಿ? ನಾವು ದೂರದಿಂದ ನೋಡುವಾಗ ಏನೋ ಕೋಮು ಗಲಭೆ ಆಗ್ತದೆ ನಮಗೆ ಭಾವನೆ ಇದೆ. ಹತ್ತಿರದಿಂದ ನೋಡುವಾಗ ಹೋದಾಗ ಅಷ್ಟೇನು ದ್ವೇಷದಿಂದ ಕೋಮು ಭಾವನೆ ಅಲ್ಲಿ ಇಲ್ಲ. ಅಲ್ಲಿ ಒಬ್ಬರೊಬ್ಬರ ಭಯದಿಂದ ಇದೆ. ನನಗೇನಾಗ್ತದ ನನಗೇನಾಗ್ತದೆ ಅಂತೇಳಿ ಇವತ್ತು ಭಯ ಇರ್ತದೆ. ನನ್ನ ಹತ್ರ ದೊಡ್ಡ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ, ನನ್ನ ಹಿಂದೂ ಧರ್ಮ ಸಹೋದರ. ಅವನಷ್ಟು ಒಳ್ಳೆಯವರ್ಗ ಯಾರು ಕೂಡ ಇಲ್ಲ. ಅವನು ಮತ್ತು ಕೈಗೆ ಇದನ್ನೆಲ್ಲ ಕಟ್ಟಿ ಗಡ್ಡ ಬಿಟ್ಟು ನಾಮ ಎಲ್ಲ ಹಾಕಿ ಒಂದು ಸ್ವಲ್ಪ ರಫ್ ಆ್ಯಂಡ್ ಟಫ್ ನೋಡ್ಲಿಕ್ಕೆ. ನನ್ನವರು ಬಂದು ಹೇಳೋದು, ನೋಡಿ ಅವ್ನು ಸರಿ ಇಲ್ಲ, ಅವನು ಹಾಗೆ ಹೀಗೆ ಕೊಮ್ಮ ಇದೆಲ್ಲ. ನಾನು ಸುಮ್ಮನೆ ದಿವಸ ತಮಾಷೆ ಕೇಳಿದ್ದೆ ಅವನ ಹತ್ರ, ಇನ್ನು ಇಷ್ಟು ಒಳ್ಳೆಯವನಿದ್ದಿ ಮಾರ, ಇದೆಲ್ಲ ಎಂತಕ್ಕೆ ಜನರಿಗೆ ಹೆದರಿಕೆ ಬರೋ ರೀತಿಯಲ್ಲಿ ಇನ್ನೊಂದು ವರ್ತನೆ ಅಂತ ಕೇಳಿದೆ ನಾನು. ಅದಕ್ಕೆ ಅವನೇನು ಹೇಳ್ತಾನೆ ಗೊತ್ತುಂಟ, ಅಲ್ಲ ಸರ್ ನಾನು ಆ ಕಡೆ ಹೋಗುವಾಗ ನಿಮ್ಮವರು ನೋಡುವಾಗ ನನಗೆ ಹೆದರಿಕೆ ಆಗ್ತದೆ, ಅದಕ್ಕೆ ನಾನು ಇದನ್ನೆಲ್ಲ ಕಟ್ಟೋದು ಅಂತೇಳಿ. ನಮ್ಮವ್ರನ್ನ ಹೆದರಿಕೊಂಡು ಇವನು ಈ ರೀತಿ ಮಾಡೋದು, ಇವನು ಇದನ್ನು ನೋಡಿ ನಮ್ಮವರೆಲ್ಲಿ ಎದುರು ಅಂತ ಒಬ್ಬರಿಗೊಬ್ಬರಿಗೆ ಭಯ. ಎಷ್ಟೊಂದು ಪ್ರಾಣ ಹತ್ಯೆಗಳಾಗಿದ್ದಾವೆ ಆ ಕೋಮು ಗಲಭೆಯಿಂದ. ಅದೇ ನೋಡಿ ಅಲ್ಲಿ ಸಮಸ್ಯೆ, ಕೋಮು ಗಲಭೆ. ಹಿಂದೂ ಮತ್ತು ಮುಸ್ಲಿಂ ಅನ್ನುವ ಗಲಾಟೆ ದೊಡ್ಡ ಮಟ್ಟಕ್ಕಾಗಿ ಎಷ್ಟು ಜನ ತೀರ್ ಹೋಗಿದ್ದಾರೆ, ಎಷ್ಟು ಜನ ಸತ್ತು ಹೋಗಿದ್ದಾರೆ. ಈಗ ಒಂದು ಪ್ರಯತ್ನ ಅದು ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಕೋಮು ಒಂದು ಗ್ಯಾಪ್ ಸೃಷ್ಟಿಸಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಅಂದ್ರೆ ರಾಜಕಾರಣಿಗಳು ಇದಕ್ಕೆಲ್ಲ ಕಾರಣ ಅಂತೀರಾ? ಮೇನ್ ಆಗಿ ರಾಜಕೀಯದ ವ್ಯವಸ್ಥೆಯಲ್ಲಿ ಇವತ್ತು ಇದಕ್ಕೆ ಕಾರಣ. ಮೇನ್ ಆಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಆಗುದಿಲ್ಲ ನಮ್ಮ ಸರ್ಕಾರ ಬಂದ ನಂತರ? ಅಂದ್ರೆ ನೀವೇನ್ ಹೇಳಕ್ ಹೊರಟಿದ್ದೀರಿ? ನಾನು ಹೇಳುದು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷ ಇರುವಾಗ ಮಾತ್ರ ನಿಮ್ಮ ಜಿಲ್ಲೆಯಲ್ಲಿ ಕೋಮು ಗಲಭೆಗಳು ಆಗ್ತವೆ ಅಂತ ಹೇಳ್ತಾ ಇದ್ದೀರಾ? ನಾನು ಇಡೀ ರಾಜ್ಯದ ವಿಚಾರ ತಗೊಳ್ಳುವಂಥದ್ದು. ಇಷ್ಟು ಕೋಟಿ ಜನ ಇರುವಾಗ ಇದರ ಮಧ್ಯದಲ್ಲಿ ಕೆಲವೊಂದು ವೈಮನಸ್ಸು ಬಂದೇ ಬರ್ತದೆ. ಇಬ್ಬರು ರೌಡಿಗಳು ಅವರವರ ವ್ಯವಹಾರ, ಅವರವರ ಗಲಾಟೆ, ಅದು ಮರ್ಡರ್ ತಕ್ಷಣ ಅದನ್ನು ಎಲ್ಲರೂ ಕೂಡ ಸೇರಿಕೊಂಡು ಅದಕ್ಕೆ ರಾಜ್ಯಕ್ಕೆ ಬಣ್ಣ ಕೊಟ್ಟು ಧರ್ಮ ಬಣ್ಣ ಕೊಡ್ತಾರೆ. ಇದರಲ್ಲಿ ಕೊಡ್ತಾರೆ ಸರ್? ಸಮಾಜದಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ದಾರೆ. ಸಮಾಜದಲ್ಲಿ 100 ಸಮಸ್ಯೆಗಳು ಬರ್ತದೆ. ಬಂದಾಗ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಹದ್ದುಬಸ್ತು ಸರ್ಕಾರ ಜವಾಬ್ದಾರಿ. ಆ ಕೆಲಸವನ್ನು ಸರ್ಕಾರ ಇವತ್ತು ನಮ್ಮಲ್ಲಿ ಮಾಡಿದೆ ಈ 5 ವರ್ಷದಲ್ಲಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹಾಗೆಲ್ಲ ಇವರೇ ಸಮಸ್ಯೆ ಸೃಷ್ಟಿಸುವುದು, ಇವರೇ ಬೆಂಬಲ ಕೊಡೋದು ಮಾಡುವವರಿಗೆ. 6 ತಿಂಗಳಿಗೊಂದು ಸಮಸ್ಯೆ ಇತ್ತು. ಜನ ಯಾರು ಕೂಡ ನೆಮ್ಮದಿಯಿಂದ ಇರಲಿಲ್ಲ. ಜನರು ಬೆಳಿಗ್ಗೆದ್ದು ನೋಡಿಕೊಂಡು ಸರ್ಕಾರ ಮಾಡ್ತದೆ ಅಂತ ನೋಡ್ತಾ ಇದ್ರು. ಈಗ ಹಾಗೆಲ್ಲ. ಈಗ ಸರ್ಕಾರ ಜನರೇನ್ ಮಾಡ್ತಾ ನೋಡ್ತದೆ, ಅವರು ಅಷ್ಟೇ ಕೆಲಸ ಮಾಡ್ತಾ ಇವತ್ತಿದ್ದಾರೆ. ನಮ್ಮಲ್ಲಿ 2-3 ಗಲಾಟೆ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು ಆ ಕಡೆ ಮತ್ತೆ ಈ ಕಡೆಯಿಂದ. ಅಲ್ಲಲ್ಲ, 2 ರೌಡಿಗಳ ಮಧ್ಯೆ ಗಲಾಟೆ ಆಗಿ ಅದೆಲ್ಲಿ ಕೂಡ ಕೋಮು ಗಲಭೆ ಆಗ್ಲಿಲ್ಲಲ್ಲ. ಯಾವ ಕಾರಣಕ್ಕಾಗಿರುತ್ತಿಲ್ಲ ನೋಡಿ, ಜನಸಾಮಾನ್ಯರು ಯಾರು ಕೂಡ ಅದಕ್ಕೆ ಆಸಕ್ತಿ ಹೊತ್ತಿಲ್ಲ. ಅಲ್ಲ ಅಂದ್ರೆ ಯಾವ ಕಾರಣಕ್ಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಎನಿ ಸ್ಪೆಸಿಫಿಕ್ ಆನ್ಸರ್. ಯಾವುದೇ ಕಾರಣ ನಾನು ಹೇಳಿದೆ, ಅಲ್ಲಿಗೆ ಎರಡು ಧರ್ಮಗಳ 2 ರೌಡಿಗಳ ಮಧ್ಯೆ ಅಲ್ಲಿ ಅವ್ರೇನು ಧರ್ಮ ವಿಚಾರ ಇಟ್ಟುಕೊಂಡು ಗಲಾಟೆ ಮಾಡೋದಲ್ಲ. ಅವ್ರದ್ದೇ ಒಂದು ವ್ಯವಹಾರ, ಅವ್ರದ್ದು ಹಳೆಯ ದ್ವೇಷಗಳು. ಈ ಒಂದು ರೌಡಿ ಅವ್ನು ಮರ್ಡರ್ ಮಾಡಿದ್ರೆ ಸ್ವಾಭಾವಿಕ ಬಂದು ಮರ್ಡರ್ ಮಾಡೇ ಮಾಡ್ತಾರೆ. ನಮ್ಮಲ್ಲಿ ಏನಂತ ಹೇಳಿದ್ರೆ, ಒಂದು ಕಡೆ ಒಬ್ಬನು ಮರ್ಡರ್ ಮಾಡಿದ್ರೆ ಅವ್ನು ಎಷ್ಟೇ ದೊಡ್ಡ ರೌಡಿ ಇರಲಿ, ಅವನು ಎಷ್ಟೇ ಇನ್ನೊಂದಿರಲಿ, ಒಂದಲ್ಲೊಂದು ದಿವಸ ಅವರೇ ಹಾಗೆ ತೆಗಿತಾರೆ. ಇದು ನಮ್ಮ ಇಲ್ಲಿಂದಲೂ ಕೂಡ ಬಂದಂಥದ್ದು ಒಂದು ದೊಡ್ಡ ಮಟ್ಟದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪದ್ಧತಿ, ಇತಿಹಾಸ. ನಮ್ಮಲ್ಲಿ ಬಾಂಬೆಲಿ ದೊಡ್ಡ ಅಂಡರ್ ವರ್ಲ್ಡ್ ಯಾರಂತ ಎಲ್ಲ ಮಂಗಳೂರಿನವ್ರೆ. ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಹೆಮ್ಮೆ ಪಡುವ ವಿಚಾರಗಳು ಎಷ್ಟಿದ್ದಾವೋ ತಲೆ ತಗ್ಗಿಸುವ ವಿಚಾರಗಳು ಇದ್ದಾವೆ, ನೋವುವಂತ ವಿಚಾರ ಕೂಡ ಇವತ್ತಿದೆ. ನಾವು ಸಣ್ಣ ನೋಡಿದಲ್ಲ, ಒಬ್ಬರು ಹೋಗಿ ಕೈಯಲ್ಲಿ ಹೊಡೆದ್ರೆ ಇನ್ನೊಬ್ಬಂದು ಬೆರಳು ಕಟ್ಟು ಮಾಡ್ತಿದ್ರು, ಇನ್ನೊಂದು ಟೀಮ್ ಬೆರಳು ಕಟ್ಟು ಮಾಡ್ತಿದ್ರೆ ಇನ್ನೊಂದು ಅವನ ಕೈ ಕಟ್ಟು ಮಾಡಿ ಕೈಯಲ್ಲಿ ಬೈಕಲ್ಲಿ ತಗೊಂಡು ಹೋಗ್ತಾ ಇದ್ರು. ಈ ಟೈಮ್ ಬೈಕಲ್ಲಿ ಕೈ ಕಟ್ಟು ಮಾಡಿದ್ರೆ ಇವನ ತಲೆಯನ್ನು ತೆಗುವಂತ ಪರಿಸ್ಥಿತಿ. ಅಂದ್ರೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸೊಲ್ಯೂಷನ್ ನೋಡಿ, ಗವರ್ಮೆಂಟ್ ಅಂಡ್ ಪೊಲೀಸ್ ಇಲಾಖೆ ಬಹಳ ಸ್ಟ್ರಿಕ್ಟ್ ಆದ ತೀರ್ಮಾನ ತಗೊಳ್ಬೇಕು. ಈ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲದೆ ಇದ್ದಾಗ ಹಿಂಗಾಗುತ್ತೆ ಅಂತ ಅದೇ ನಾನು ಹೇಳ್ದಲ್ಲ. ಕಾನೂನು ಸುವ್ಯವಸ್ಥೆ ನೋಡಿ 90% ಕರೆಕ್ಟ್ ಇದ್ದು ಸಡನ್ ಆಗಿ ಹೋಗಿ ಒಬ್ಬನ ಹಲ್ಲೆ ಮಾಡಿದಾಗ ಎಲ್ಲ ಜನಸಾಮಾನ್ಯರು ಸೇರಿಕೊಂಡು ಯಾರು ಕೊಂದಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಮಾಡಲಿಕ್ಕೆ ಸಹಕಾರ ಕೊಡಬೇಕು ಹೊರತು ಇಲ್ಲಿ ಯಾವುದು ಅದಕ್ಕೆ ಧರ್ಮ ಹಚ್ಚಿಕೊಂಡು ಅಲ್ಲಿ ಗುಂಪು ಸೇರಿಕೊಂಡು ಧರ್ಮ ಎತ್ತಿ ಕಟ್ಟಿ ಹೋಗುವಂಥದ್ದು ಈ ವ್ಯವಸ್ಥೆಯಲ್ಲಿ ಹೇಳ್ತಾ ಇರೋದು ಹೇಗಿದೆ ಅಂತ ಹೇಳಿದ್ರೆ, ಇದಕ್ಕೂ ಈ ಅನಾಹುತಗಳಿಗೂ ನಮ್ಮ ಸರ್ಕಾರಗಳಿಗೂ ಯಾವ ಸಂಬಂಧ ಇಲ್ಲ ಅಂತನಾ? ನಾನು ಹೇಳಿಲ್ಲ, ಎಲ್ಲರೂ ಕೂಡ ಜವಾಬ್ದಾರಿ ಇದೆ. ಅಲ್ಲ ಸರ್ಕಾರ ನೋಡಿ, ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರ ಎಷ್ಟು ಕ್ರೆಡಿಟ್ ತಗೊಳ್ತದ, ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಸರ್ಕಾರ ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆ. ಇದರಲ್ಲಿ ಅವತ್ತು ನಮ್ಮ ಮಂಗಳೂರೊಂದು ಮರ್ಡರ್ ಆಯಿತು, ಅದಕ್ಕೆ ಆ ರೌಡಿಗಳೇ ಮರ್ಡರ್ ಆದದ್ದು, ಅದನ್ನು ಧರ್ಮದ ಪ್ರಚಾರ ಆಯಿತು. ಇದರಲ್ಲಿ ಪ್ರಚಾರ ಆದಾಗ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾ ಬಂದು ಹೇಳ್ತಾರೆ ನಾವು ಇವ್ರನ್ನ ಬಿಡುದೇ ಇಲ್ಲ ಅಂತ ಹೇಳಿ. ಆಗ ನಾನು SP ಕರೆಸಿ ನಾನು ಹೇಳಿದ್ದೆ, ಲಿಮಿಟ್ ಕೂಡ ಮಾಡಿದ್ದೀರಾ?
ನನ್ನ ಮುಂದೆ ಕೂತ್ಕೊಳ್ಳಿ ಹೇಳಿದೆ, ನೋಡಿ ಒಂದು ಕಡೆ ಮರ್ಡರ್ ಆಗಿದೆ, ಇನ್ನೊಂದು ಕಡೆ 100ಕ್ಕೂ 100 ಹಾಗೇ ಆಗ್ತದೆ. ಯಾರು ಆಗ್ತದೆ ಯಾವಾಗ ಆಗ್ತದೆ ಗೊತ್ತಿಲ್ಲ. ನೀವು ಆದಷ್ಟು ಇದನ್ನು ಕ್ರಮ ತಗೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ವಾರ್ನಿಂಗ್ ಕೊಡ್ತಾರೆ, ನಾವು ಬಿಡೋದಿಲ್ಲ, ನಾವು ಅವನನ್ನು ನೀವು ಆ್ಯಕ್ಷನ್ ನೀವು ತಗೊಳ್ಳಿ. ನೀವು ಈಗಲೇ ಅವರನ್ನು ಹೋಗಿ ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ನಮಗೆ ಹೊಸ ಕಾನೂನಲ್ಲಿ ನಮಗೆ ಅವಕಾಶ ಇಲ್ಲ, ನಮಗೆ ಇವರು ಹೇಳಿದ್ರು ಕೂಡ ಕೆಳಗೆ ಸ್ಟೇಷನ್ನಲ್ಲಿ ಅವರನ್ನು ಅರೆಸ್ಟ್ ಮಾಡಲಿಲ್ಲ, ಅವನನ್ನು ಫೋನ್ ನೀವು ಬನ್ನಿ ಅಂತ ಹೇಳೋದು. ಇದರಿಂದಾಗಿ ಏನಂತೆ ಆಫ್ಟರ್ 1 ವೀಕ್ ಮರ್ಡರ್ ಆಯಿತು. ಆವಾಗ ಜನರಿಗೆ ಏನಾಯಿತು, ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ರು ಕೂಡ, ಓಪನ್ ಬೆದರಿಕೆ ಆಗ್ತಿದ್ರು ಕೂಡ ಸರ್ಕಾರ ಏನು ಕ್ರಮ ತಕ್ಕೊಳ್ಳಿಲ್ಲ ಎಂಬ ಭಾವನೆ ಅಲ್ಲಿ ಬಂತು. ಮಿಸ್ಟೇಕ್ ಯಾರ್ದು? ಪೊಲೀಸ್ ಅಧಿಕಾರಿ ಮಿಸ್ಟೇಕ್. ಸರ್ಕಾರದ ಗಮನದಲ್ಲಿ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳನ್ನು ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ್ಬೇಕು, ನಾವು ನಿನ್ನ ಮಾಡ್ಬೇಕು. ಅವತ್ತು ನಾನು ಹೇಳಿದ್ದೆ ನಾನು SP ಗೆ ಇದರಲ್ಲಿ. ಅದಕ್ಕಾಗಿ ನಾವು ಮತ್ತೆ ಸಮಸ್ಯೆ ಆದಾಗ SM ಶಿಫ್ಟ್ ಮಾಡಿದ್ರು. ಉತ್ತಮ ಇಬ್ಬರು ಅಧಿಕಾರಿಗಳು ಬಂದಿದ್ದಾರೆ.